ನಮಸ್ಕಾರ. ಈಗ ಫಸ್ಟ್ ಶೋ ಇಲ್ಲಿ ಫಸ್ಟ್ ಮೇನ್ ಥಿಯೇಟ್ರ್ ನಾವು ನಾರ್ಮಲ್ ಥಿಯೇಟ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿ ಹೋಗಿದೆ ಮತ್ತು ಎಲ್ಲ ಕಡೆನೂ ಬುಕ್ಕಿಂಗ್ಸ್ ಕೂಡ ಓಪನ್ ಆಗಿದೆ. ಚೆನ್ನಾಗಿ ಹೋಗ್ತಾಯಿದೆ ಬುಕ್ಕಿಂಗ್ಸ್ ಎಲ್ಲ. ಈಗ ನಮ್ಮದು ಒಂದು ಸಿನಿಮಾ ಟೀಮ್ ಆಲ್ರೆಡಿ ಈಗ ಸೆಕೆಂಡ್ ಶೋ ಬಂದು ಕನಕಪುರದಲ್ಲಿ ಓಪನ್ ಆಗಿದೆ. ಅಲ್ಲಿಗೆ ಅರ್ಧ ಟೀಮ್ ಹೋಗಿದೆ ಈಗ. ಸೊ ಇಲ್ಲೆಲ್ಲ ಈಗ ಫಸ್ಟ್ ಶೋ ನೀವೇ ರಿವ್ಯೂಸ್ ನೋಡಿದ್ದೀರಾ. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಪ್ರೇಕ್ಷಕರೆಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ ಆನ್ ಸ್ಕ್ರೀನ್ ಮತ್ತು ಹೋಗ್ತಾ ಇರಬೇಕಾದ್ರೆ ಒಳ್ಳೆ ರೆಸ್ಪಾನ್ಸ್ ಇದೆ. ಎಸ್ ಸರ್, ಫಸ್ಟ್ ಶೋ ಪಬ್ಲಿಕ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಹೋಗ್ತಿದೆ. ಎಸ್ ಸರ್, ಎಲ್ಲ ಕಡೆನೂ ಬುಕ್ ಮೈ ಶೋನೆಲ್ಲ ಎಲ್ಲ ಕಡೆನೂ ಬುಕ್ಸ್ ಎಲ್ಲ ಬುಕ್ಕಿಂಗ್ ಓಪನ್ ಆಗಿದೆ. ಎಲ್ಲ ಕಡೆನೂ ಬುಕ್ಕಿಂಗ್ ಆಗ್ತಾ ಇದೆ. ಒಂದು ಖುಷಿ ನಮಗೆ ಅದು. ಬಟ್ ಇವತ್ತು 12 ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲೂ ನಮ್ಮದೆಲ್ಲ ಶೋದು ಓಪನ್ ಆಗ್ತಿದೆಯಲ್ಲ, ಅದೊಂದು ಖುಷಿ ನಮಗೆ ಈಗ. ಎಸ್ ಸರ್. ನೋಡಿದಿರೋ ಪ್ರೇಕ್ಷಕರಿಗೆ ಏನಂತ ಹೇಳ್ತೀರಾ ಸರ್? ಸರ್, ಎಲ್ಲ ಬನ್ನಿ, ಒಂದು ಹೊಸ ಪ್ರಯತ್ನ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ಒಂದು ಒಪಿನಿಯನ್ ಕೊಡಿ. ನೀವು ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ. ಎಲ್ಲ ಒಂದು ಹೊಸ ತಂಡ. ನಮ್ಮ ಪ್ರಯತ್ನಕ್ಕೊಂದು ಸಪೋರ್ಟ್ ಮಾಡಿ. ಎಲ್ಲರೂ ಬನ್ನಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲ ಕಡೆಯೂ ನಾವು ಶೋಸ್ ಅರೇಂಜ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿನಿಮಾ ಹೇಗೆ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಹೊಸ ಪ್ರಯತ್ನ ಅಂತ ಹೇಳ್ಬೋದು ಎಲ್ಲರಿಗೂ. ಸೊ ಏನಂದರೆ ಎಲ್ಲರೂ ಈ ಗಂಡಸು ಪ್ರೆಗ್ನೆಂಟ್ ಅಂದರೆ ಹೇಗಿರುತ್ತೆ ಕಾನ್ಸೆಪ್ಟು ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಸ್ಟಾರ್ಟಿಂಗಲ್ಲೆಲ್ಲ ಏನಿದು ಅನಿಸುತ್ತೆ. ಹೋಗ್ತಾ 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 ಕತೆ ಡೆವಲಪ್ ಆಗ್ತಿದ್ದಂಗೆ ಎಲ್ರಿಗೂ ಖುಷಿ ಆಗುತ್ತೆ. ಸಾಂಗ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗಾಗಿ ಬಂದಿದೆ. ಗೋವಾನಲ್ಲಿ ಒಳ್ಳೊಳ್ಳೆ ಫೀಲ್ ಇದೆ. ಆ್ಯಕ್ಚುಲಿ ನಾನು ಇದು ಹಾಡು ನೋಡ್ತಾ ನಾನು ಇವಾಗ ಒಂದು ಅರ್ಜೆಂಟಾಗಿ ಒಂದು ಡ್ರೈವ್ ಹೋಗಬೇಕು ಅಂತ ಒಂದು ಫೀಲ್ ಬರುತ್ತೆ. ಸೊ ಆ ಥರ ಎಲ್ಲ ಒಂದು ವಂಡರ್ಫುಲ್ ಮೇಕಿಂಗು. ಆನಂದ್ ಸುಂದರೇಶ್ ಅಂತ, ಆ್ಯಂಡಿ ಅಂತ, ಆ್ಯಂಡ್ ಡೈರೆಕ್ಟರ್ ಸುಧೀಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಹೊಸ ಥರ ಕಾನ್ಸೆಪ್ಟು ನಮ್ಮ ಜನಗಳಿಗೆ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾರು ಇದೇನೋ ತುಂಬ ಹೈಫಂಡ ಕಾನ್ಸೆಪ್ಟ್ ಅಂತ ಅನ್ಕೋಬೇಡಿ. ಯಾಕೆಂದರೆ ಈ ಚಿತ್ರ ಏನು ಬಂದಿದೆಯಲ್ಲ ಅದು ಎಲ್ರಿಗೂ ಅರ್ಥ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಅದು ಅರ್ಥ ಆಗದೆ ಇರ್ಬೋದು ಅಂತ ಅನ್ಸಿದ್ರು ಒಂದು 5 ನಿಮಿಷ ಆದಮೇಲೆ ಎಲ್ಲ ಖುಷಿಯಾಗಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಮೂಡ್ ಬಂದಿದೆ. ಒಳ್ಳೆ ಸಸ್ಪೆನ್ಸ್ ಆಗಿದೆ. ಇವತ್ತಿನ ಜನ್ರೇಷನ್ಗೆ ಒಂದು ಏನಪ್ಪ ಅಂದರೆ ಇವತ್ತೆಲ್ಲ ಮದುವೆ ಮಾಡ್ಕೊಳಕ್ಕೆ ಏನಕ್ಕೆ ಮಾಡ್ಕೊಬೇಕು ಹಾಗೆ ಹೀಗೆ ಅನ್ನೋರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ನಾವು ಒಂದು ಫ್ಯಾಮಿಲಿ ಆಗಬೇಕು, ನಾವು ಒಂದು ಸಂಸಾರ ಆಗಬೇಕು ಅನ್ನೋದೊಂದು ಪಾಠ ಕಲಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಅವ್ಯಕ್ತ ಮೂವಿಯಿಂದ ಹೊಸದಾಗಿ ಇವರು ಹರೀಶ್ ಗೌಡರು ಹೊಸದಾಗಿ ಮೂವಿನ ಲಾಂಚ್ ಮಾಡಿದ್ದಾರೆ. ಮುಂದೆ ಅವ್ರಿಗೆ ಸಪೋರ್ಟ್ ಮಾಡಿ. ಅವರು ಅವ್ಯಕ್ತ ಮೂವಿಯಿಂದ ತುಂಬ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮೂಡಿ ಬರ್ತವೆ ಮುಂದಿನ ದಿನಗಳಲ್ಲಿ. ರಘು ಭಟ್ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಆಗಿ ಹೊಸದಾಗಿ ತುಂಬ ಚೆನ್ನಾಗಿದೆ ಅವ್ರದ್ದು ಆ್ಯಕ್ಟಿಂಗು. ಫ್ಯಾಮಿಲಿ ಎಲ್ಲ ತುಂಬ ಎಲ್ಲರೂ ಬಂದು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಎಲ್ಲರೂ ನೋಡ್ಬೋದು. ಮಕ್ಕಳಿಂದ ಹಿಡಿದು ಫ್ಯಾಮಿಲಿಯಿಂದ ಎಲ್ಲ ನೋಡ್ಬೋದು. ಇವತ್ತಿನ ನ್ಯೂಸ್ಗೆ ಒಳ್ಳೆ ಮೆಸೇಜು ತುಂಬ ಚೆನ್ನಾಗಿದೆ. ಎಲ್ಲರೂ ಆಲ್ ದಿ ಬೆಸ್ಟ್ ನೋಡ್ಬೋದು. ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಥರ ಇದೆ. ಬಟ್ ಏನಂದರೆ ನಾವು ಈ ಹೊಸ ವಿಭಿನ್ನ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಅವ್ಯಕ್ತ ಮೂವೀಸ್ ಇದ್ದಾರಲ್ಲ, ಪ್ರೊಡ್ಯೂಸರ್ ಹರೀಶ್ ಗೌಡ್ರಿಗೆ ಮತ್ತು ಹೀರೋ ರಘು ಭಟ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅವ್ಯಕ್ತ ಸಿನಿಮಾಸ್ ಪ್ರೊಡ್ಯೂಸರ್ ಹರೀಶ್ ಗೌಡ ಮತ್ತು ರಘು ಭಟ್ ಅವರ ಒಳ್ಳೆ ಪ್ರಯತ್ನ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಿಮಗೊಂದು ಸಿಹಿ ಸುದ್ದಿ. ಜನರಿಗೆ ಯಾವ ಥರ ಇದೆ ಒಂಥರ ಸಿಹಿ ಸುದ್ದಿ ಥರನೇ ಇದೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಕಾಮಿಡಿ ಓರಿಯೆಂಟೆಡು. ಫಸ್ಟ್ ಆಫ್ ಫುಲ್ ಕಾಮಿಡಿಯಾಗಿ ತೊಗೊಂಡು ಹೋಗ್ತಾರೆ. ಪ್ರತಿಯೊಬ್ಬರು ಬಂದು ಮೂವಿ ನೋಡ್ಬೋದು. ಮಕ್ಕಳು, ದೊಡ್ಡವರು, ವಯಸ್ಸಾದವರು, ಕಪಲ್ಸ್ ಪ್ರತಿಯೊಬ್ಬರು ಬಂದು ಮೂವಿ ನೋಡೋದು. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಆಲ್ ದ ಬೆಸ್ಟ್ ಅವ್ಯಕ್ತ ಸಿನಿಮಾಸ್. ಆ್ಯಕ್ಚುಲಿ ನಾವು ಪೋಸ್ಟರ್ ಆಗಲಿ ಟ್ರೈಲರ್ ಆಗಲಿ ನೋಡಿದ್ದು ಇದೇ ಬೇರೆ, ಇಮ್ಯಾಜಿನೇಷನ್ನೇ ಬೇರೆ. ನಾವೊಂದು ಇಮ್ಯಾಜಿನೇಷನ್ ಮೈಂಡಲ್ಲಿ ಇಟ್ಕೊಂಡು ಬರೆದಿರ್ತೀವಿ. ಬಟ್ ಈ ಫಿಲಮಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಬಂದು ನೋಡ್ಬೋದು. ಪ್ಲೀಸ್ ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಪಿಕ್ಚರ್ನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್.